ರಾಯರು ನಮ್ಮ ಕಷ್ಟ ಕಳೆಯುವಾಗ ಯಾವೆಲ್ಲ ಸೂಚನೆಗಳು ನಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ, ಇನ್ನೇನು ಕಷ್ಟ ಕಳೀತಾ ಇದೆ ಅಂತ ಅನ್ಕೊತಾ ಇರ್ತೀವಿ. ಯಾವ ಥರ ಸೂಚನೆಗಳು ನಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ, ರಾಯರು ಯಾವ ಥರ ನಮಗೆ ಮಾಡಿ ಕೊಡ್ತಾರೆ, ಬದಲಾವಣೆ ಯಾವ ಥರ ಸೂಚನೆಗಳನ್ನು ಕೊಡ್ತಾ ಹೋಗ್ತಾರೆ ಅನ್ನೋದು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ರಾಯರು ನಮ್ಮ ಜೀವನದಲ್ಲಿ ಪ್ರವೇಶ ಆದಾಗ ಯಾವ ಥರ ಬದಲಾವಣೆ ಆಗುತ್ತೆ ಅಂದರೆ ತುಂಬ ರೀತಿಯಲ್ಲಿ ಆಗುತ್ತೆ. ಯಾಕಂದರೆ ತುಂಬ ಸೂಚನೆಗಳು ಸಿಗ್ತಾ ಹೋಗ್ತಾ ಇರುತ್ತೆ. ಮೊದಲನೇದಾಗಿ ನೆಮ್ಮದಿ ಶಾಂತಿ ಎಲ್ಲ ನೆಲೆಸ್ತಾ ಹೋಗ್ತಾ ಇರುತ್ತೆ. ನಾವು ಏನೇ ಒಂದು ಕೆಲಸ ಮಾಡ್ತಾ ಇದ್ರು ಕೂಡ ಅದು ಸಕ್ಸಸ್ ಕಾಣ್ತಾ ಹೋಗ್ತಾ ಇರ್ತೀವಿ. ಮೊದಲನೇದಾಗಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ. ಮನೆಯಲ್ಲಿ ಕೂಡ ಎಲ್ಲರಲ್ಲೂ ಪಾಸಿಟಿವ್ ಎನರ್ಜಿ ಇರುತ್ತೆ. ಯಾಕಂದರೆ ತುಂಬ ಚೇಂಜಸ್ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು ಬೇರೆ ಕಡೆಯಿಂದ ನಮಗೆ ಪ್ರಸಾದ ಬರುವಂಥದ್ದಾಗಲಿ, ಬೇರೆ ಕಡೆಯಿಂದ ನಮಗೆ ರಾಯರ ಫೋಟೋ ಬರೋದಂಥದ್ದಾಗಲಿ, ಏನೋ ಒಂದು ಮುಖಾಂತರವಾಗಿ ನಮಗೆ ರಾಯರ ಅನುಗ್ರಹ ಸಿಗ್ತಾ ಹೋಗ್ತಾ ಇರುತ್ತೆ. ಇನ್ನೊಂದು ಏನಂದರೆ ಏನೇ ಒಂದು ಕೆಲಸ ಮಾಡ್ತಾಯಿದ್ರು ಅದರಲ್ಲಿ ನಾವು ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ, ಆಗುತ್ತೆ ಅನ್ನೋದು ಕಾನ್ಫಿಡೆನ್ಸ್ ಜಾಸ್ತಿ ತುಂಬ್ತಾ ಹೋಗ್ತಾ ಇರ್ತಾರೆ. ರಾಯರ ಅನುಗ್ರಹ ತುಂಬಾ ಸಿಗ್ತಾ ಹೋಗ್ತಾ ಇರುತ್ತೆ. ಇನ್ನು ಬೇರೆ ವಿಷಯದಲ್ಲಿ ನಮಗೆ ತುಂಬ ಜನ ಕೆಟ್ಟದ್ದು ಬಯಸ್ತಾ ಇದ್ರು ಕೂಡ ಅದನ್ನು ಪಾಸಿಟಿವ್ ಆಗಿ ನಾವು ಅವರಿಂದ ದೂರನೇ ಇರ್ತೀವಿ. ಯಾಕಂದರೆ ನಮಗೆ ರಾಯರು ಎಲ್ಲರನ್ನು ದೂರ ಮಾಡ್ತಾ ಹೋಗ್ತಾ ಇರ್ತಾರೆ. ನಮಗೇನೆ ಗೊತ್ತಿರಲ್ಲ ರಾಯರು ಇವಾಗ ಎಷ್ಟೋ ಜನ ನಮಗೆ ಕೆಟ್ಟದ್ದು ಬಯಸೋರೇ ಇರ್ತಾರೆ, ನಮಗೇನೆ ಗೊತ್ತಾಗೋದಿಲ್ಲ. ಒಳಗೊಂದು ಹೊರಗೊಂದು ಇಟ್ಕೊಂಡಿರ್ತಾರೆ, ಅಂಥವ್ರನ್ನೆಲ್ಲ ದೂರ ಮಾಡ್ತಾ ಹೋಗ್ತಾ ಇರ್ತಾರೆ. ಯಾಕಂದರೆ ತುಂಬ ಸೂಚನೆಗಳನ್ನು ಕೊಡ್ತಾ ಇರ್ತಾರೆ. ಏನೋ ಒಂದು ರೀತಿಯಲ್ಲಿ ನಮಗೇನೆ ಗೊತ್ತಾಗಲ್ಲ, ನಮ್ಮ ಜೊತೆಲಿ ಇದ್ದವರು ಇದ್ದಕ್ಕಿದ್ದಂಗೆ ದೂರ ಆಗೋಗ್ತಾರೆ. ನಾವು ಅವ್ರನ್ನ ತುಂಬ ಇಷ್ಟಪಡ್ತಾ ಇರ್ತೀವಿ, ತುಂಬ ನಂಬಿಕೆ ಇಟ್ಟಿರ್ತೀವಿ, ಅಂಥವ್ರನ್ನೆಲ್ಲ ದೂರ ಮಾಡ್ತಾ ಇರ್ತಾರೆ. ಯಾಕಂದರೆ ಏನೋ ಒಂದು ಅವರಿಂದ ನಮಗೆ ಕೆಟ್ಟದ್ದು ಆಗ್ಬೋದಲ್ಲ ಏನೋ ಒಂದು ರೀತಿಯಲ್ಲಿ. ಹಾಗಾಗಿ ರಾಯರು ಅವರಿಂದ ನಮಗೆ ದೂರ ಮಾಡ್ತಾ ಇರ್ತಾರೆ. ಯಾಕಂದರೆ ಪ್ರತಿಯೊಂದು ಕೆಲಸದಲ್ಲೂ ಅವ್ರು ನಮ್ಮ ಜೊತೆ ಇರ್ತಾರೆ. ಇವಾಗ ನಾವು ಏನೋ ಒಂದು ಮಾಡಬೇಕು ಅಂದ್ಕೊಂಡಿರ್ತೀವಿ, ಅವರು ಡಿಮೋಟಿವೇಟ್ ಮಾಡೋ ಅಂಥದ್ದಾಗಲಿ, ಏನೋ ಒಂದು ಕೆಟ್ಟದ್ದು ಬಯಸೋ ಅಂಥವ್ರು, ಕೆಟ್ಟ ಮನಸ್ಥಿತಿ ಇರೋವಂಥವ್ರನ್ನ ನಾವು ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತೀವಿ, ಫ್ರೆಂಡ್ಸ್ ಮಾಡ್ಕೊಂಡಿರ್ತೀವಿ, ಅಂಥವ್ರನ್ನೆಲ್ಲ ದೂರ ಮಾಡ್ತಾ ಹೋಗ್ತಾ ಇರ್ತಾರೆ. ಯಾಕಂದರೆ ಪ್ರತಿಯೊಂದು ಕೆಲಸದಲ್ಲೂ ನಾವು ಯಶಸ್ಸನ್ನು ಕಾಣಬೇಕಂದ್ರೆ ದೇವರ ಅನುಗ್ರಹ ಮುಖ್ಯ ಆಗಿರುತ್ತೆ. ಜೊತೆಯಲ್ಲಿ ಇರ್ತಾರಲ್ಲ ಅವ್ರದ್ದು ಮುಖ್ಯ ಆಗುತ್ತೆ. ಯಾಕಂದರೆ ಇವಾಗ ನಾವು ಯಾವುದೋ ಒಂದು ಸಜೆಷನ್ ತೊಗೊತೀವಿ, ಅವರು ನಮಗೆ ಡಿಮೋಟಿವೇಟ್ ಮಾಡ್ತಾರೆ, ನಿನ್ನ ಕೈಗೆ ಆಗಲ್ಲ ಅಂತ ಹೇಳಿಬಿಟ್ಟು ಇಂಥದ್ದೆಲ್ಲ ದೂರ ಮಾಡ್ತಾ ಹೋಗ್ತಾ ಇರ್ತಾರೆ. ಅಂಥವ್ರನ್ನೆಲ್ಲ ನಮ್ಮ ಹತ್ರಕ್ಕೂ ಸೇರ್ಸಕ್ಕೆ ಬಿಡೋಲ್ಲ ರಾಯರು. ಈ ಥರ ಎಲ್ಲ ಚೇಂಜಸ್ ಆಗ್ತಾ ಇರುತ್ತೆ ಕೆಲವರಲ್ಲಿ. ಇನ್ನು ಕೆಲವರಲ್ಲಿ ರಾಯರ ಫೋಟೋ ಕನಸಲ್ಲಿ ಬರುವಂಥದ್ದಾಗಲಿ, ಅಥವಾ ಮಠ ಬರುವಂಥದ್ದಾಗಲಿ, ಮಂತ್ರಾಲಯ ಕನಸಲ್ಲಿ ಬರುವಂಥದ್ದಾಗಲಿ, ಈ ಥರ ಎಲ್ಲ ಕನಸು ಕಾಣ್ತಾ ಇರ್ತೀರ. ಕನಸು ಸಡನ್ನಾಗಿ ನಾವು ಏನು ಥಿಂಕ್ ಮಾಡಿಲ್ಲ ಅಂದರೂ ಅದೇ ಬರ್ತಾ ಇರುತ್ತೆ. ಆ ಥರ ಬರುವಂಥದ್ದಾಗಿ ಮುನ್ಸೂಚನೆಗಳು ಮುಂದೆ ಒಳ್ಳೇದು ಆಗ್ತಾ ಇದೆ ಅನ್ನೋದಕ್ಕಂತೂ ಸೂಚನೆಗಳು ಸಿಗ್ತಾ ಹೋಗುತ್ತೆ. ಇನ್ನು ಕೆಲವರಲ್ಲಿ ಬೇರೆ ಕಡೆಯಿಂದ ಪ್ರಸಾದ, ರಾಯರ ಮಠದಿಂದ ಪ್ರಸಾದ ಬರುವಂಥದ್ದಾಗಲಿ, ಮಂತ್ರಾಲಯ ಪ್ರಸಾದ ಸಿಗುವಂಥದ್ದಾಗಲಿ, ಮಂತ್ರಾಕ್ಷತೆ ಸಿಗುವಂಥದ್ದಾಗಲಿ, ಈ ಥರ ಎಲ್ಲ ಆಗ್ತಾ ಇದೆ. ಇದು ಮುನ್ಸೂಚನೆ ಒಳ್ಳೇದು ಆಗ್ತಾ ಇದೆ, ನಮ್ಮ ಮನೆಯಲ್ಲಿ ರಾಯರು ನೆಲೆಸಿದ್ದಾರೆ ಅನ್ನೋದಕ್ಕೆ ಒಂದು ಸೂಚನೆಯನ್ನು ಕಾಣ್ತಾ ಹೋಗ್ಬೋದು. ಇನ್ನೂ ಒಂದೊಂದು ಸಲ ನಮಗೆ ತುಂಬ ಕಷ್ಟ ಬಂದುಬಿಡುತ್ತೆ, ತಡೆಯೋಕ್ಕೆ ಆಗ್ತಾ ಇರೋದಿಲ್ಲ. ರಾಯರ ಹತ್ರ ನಾವು ಬೇಡ್ಕೊತಾ ಇರ್ತೀವಿ, ಪೂಜೆ ಮಾಡ್ತಾ ಇರ್ತೀವಿ, ಹತ್ಕೊತಾ ಕೇಳ್ಕೊತಾ ಇರ್ತೀವಿ, ಇದು ಆಗುತ್ತೋ ಇಲ್ವ ಅಂತಾದರೂ ಕೇಳ್ತಾ ಇರ್ತೀವಿ. ಆವಾಗ ನಮಗೆ ರಾಯರು ಹೂವಿನ ಮುಖಾಂತರವಾಗಿ ಸೂಚನೆ ಕೊಡುವಂಥದ್ದಾಗಲಿ, ನಾನಿದ್ದೀನಿ ನಿನ್ನ ಜೊತೆ ಅನ್ನೋದೊಂದು ರಾಯರು ನಮಗೆ ದೃಢವಾದ ನಂಬಿಕೆಯನ್ನು ನೀಡುವಂಥದ್ದಾಗಲಿ, ನಮಗೇನೋ ಒಂದು ಕಷ್ಟ ಬರ್ತಾ ಇದೆ ಅಂದರೆ ರಾಯರು ನಮ್ಮ ಜೊತೆಯಲ್ಲಿ ಕೈ ಹಿಡಿದು ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ರಾಯರು ನೆಲೆಸಿರೋಂಥ ಮನೆಯಲ್ಲಿ ಇದಂತೂ ಸತ್ಯವಾದಂಥ ಮಾತು. ಇನ್ನೂ ಒಂದೊಂದು ಸಲ ನಮಗೆ ತುಂಬ ಕಷ್ಟ ಬಂದುಬಿಡುತ್ತೆ, ಹೇಳ್ಕೊಳಕ್ಕಾಗದಷ್ಟು ತಡೆಯೋಕ್ಕಾಗದಷ್ಟು ಬಂದಿರುತ್ತೆ. ನಾವು ಪೂಜೆ ಮಾಡ್ತಾ ಇರ್ತೀವಿ, ದಿನ ಪೂಜೆ ಮಾಡ್ತಾಯಿದ್ರು ರಾಯರು ನಮ್ಗೆ ಏನಪ್ಪ ಇಷ್ಟೊಂದು ಕಷ್ಟ ಅಂತ ರಾಯರ ಹತ್ರ ಕೇಳ್ಕೊತ, ಫೋಟೋ ಮುಂದೆ ಕೇಳ್ಕೊತ, ಹತ್ಕೊತ ಪೂಜೆ ಮಾಡಿದಂತೂ ಇದ್ದೇ ಇರುತ್ತೆ ಪ್ರತಿಯೊಬ್ಬರಲ್ಲೂ. ಇನ್ನು ನಮಗೆ ಇಷ್ಟೊಂದು ಕಷ್ಟ ಕೊಟ್ಟಿದೆಯಾ, ನೀನು ಇದೆಯಾ ಇಲ್ವೋ ಅಂತ ನಮಗೆ ದೇವ್ರ ಹತ್ರನೇ ನಾವು ಕೇಳ್ಕೊತ ಪೂಜೆ ಮಾಡ್ತಾ ಇರ್ತೀವಿ. ಆವಾಗ ದೇವರು ನಮಗೆ ಹೂವು ಪ್ರಸಾದ ಮುಖಾಂತರವಾಗಿ ನಾನಿದ್ದೀನಿ ನಿನ್ನ ಜೊತೆ, ಏನೇ ಕಷ್ಟ ಬಂದು ಎದುರಿಸೋಕ್ಕೆ ಶಕ್ತಿಯಾಗಿ ನಾನು ನಿಂತಿದ್ದೀನಿ ಅನ್ನೋದೊಂದು ನಂಬಿಕೆಯನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು ರಾಯರು. ಈ ರಾಯರು ನೆಲೆಸಿರೋಂಥ ಮನೆಯಲ್ಲಿ ಇದಂತೂ ಹಾಗೇ ಆಗುತ್ತೆ, ಪ್ರತಿಯೊಬ್ಬರಿಗೂ ಅನುಭವ ಹಾಗೇ ಆಗಿರುತ್ತೆ. ಇನ್ನು ಕೆಲವರು ರಾಯರಿಗೆ ಪೂಜೆ ಮಾಡ್ತಾ ಇರ್ತೀರ, ನನಗೆ ಮಾತ್ರನೇ ಒಳ್ಳೇದಾಗಬೇಕಪ್ಪ, ಎಲ್ಲರಿಗೂ ಕೆಟ್ಟದ್ದು ಆಗಬೇಕು, ನನ್ನ ಜೊತೆಗಿದ್ದವ್ರು ಇವಾಗ ಇನ್ನೊಬ್ರು ಬೆಳೀತಾ ಇದ್ದರೆ ಅಲ್ಲಿ ಹೊಟ್ಟೆ ಉರಿಯಿಂದ ಅವರಿಗೆ ಶಾಪ ಹಾಕೋದು ಆಗ್ಬೋದು, ಎಂಥದನ್ನ ಆಗ್ಬೋದು. ಆ ಥರ ಮಾಡೋರಿಗೆ ರಾಯರು ಯಾವುದೇ ರೀತಿ ಹೊಲಿಯೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ನಿಸ್ವಾರ್ಥ ಪ್ರೀತಿ ಇರುತ್ತೋ, ಎಲ್ಲಿ ನಿಸ್ವಾರ್ಥದಿಂದ ಪೂಜೆ ಮಾಡ್ತಿರೋ, ಎಲ್ಲಿ ನಿಸ್ವಾರ್ಥದಿಂದ ಎಲ್ಲರಿಗೂ ಒಳ್ಳೇದಾಗಬೇಕಂತ ಬಯಸ್ತಿರೋ ಅಲ್ಲಿ ರಾಯರು ಸ್ಥಿರವಾಗಿ ನೆಲೆಸ್ತಾರೆ ಅಂತಲೇ ಹೇಳ್ಬೋದು. ಯಾರಿಗೂ ಕೆಟ್ಟದ್ದು ಆಗಬಾರ್ದು, ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಎಲ್ಲಿ ಬೇಡ್ಕೊಂಡು ನೀವು ಪೂಜೆ ಮಾಡ್ತಿರೋ ಅಲ್ಲಿ ನಿಮ್ಮ ಮನಸ್ಸು ಶುದ್ಧವಾಗಿದೆ ಅಂತ ಅರ್ಥ ಆಗುತ್ತೆ. ಪ್ರತಿಯೊಬ್ಬರಿಗೂ ಒಳ್ಳೇದಾಗಬೇಕಪ್ಪ, ಅವರಿಂದ ನಮಗೆ ಕೆಟ್ಟದಾದರೂ ಪರವಾಗಿಲ್ಲ, ನಮ್ಮಿಂದ ಅವ್ರಿಗೆ ಒಳ್ಳೇದಾಗಬೇಕು ಅನ್ನೋದೊಂದು ಒಳ್ಳೆ ಮನಸ್ಸಿಂದ ಪ್ರೇಯರ್ ಮಾಡ್ತಿರಲ್ಲ ಅಲ್ಲಿ
ಅಲ್ಲಿ ನಿಮ್ಮ ಮನಸ್ಸು ಶುದ್ಧವಾಗಿದೆ ಕಂಪ್ಲೀಟ್ ಆಗಿ ಅಂತ ಅರ್ಥ ಆಗುತ್ತೆ. ಅಲ್ಲಿ ರಾಯರು ನಿಮ್ಮ ಮನಸ್ಸಲ್ಲಿ ನೆಲೆಸಿದ್ದಾರೆ ಅಂತ ಒಂದು ನಂಬಿಕೆ. ಇನ್ನು ರಾಯರಿಗೆ ಪೂಜೆ ಮಾಡೋರು ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ದುರಹಂಕಾರ ಅಹಂಕಾರ ಎಲ್ಲ ಬಿಟ್ಟು ರಾಯರಲ್ಲಿ ಶರಣಾಗತಿಯರಾಗಿ ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ರಾಯರು ನಮಗೆ ಎಷ್ಟೇ ಒಂದು ಕಷ್ಟ ಕೊಡ್ತಾ ಇದ್ರೂ ಕೂಡ ನಾವು ಅದನ್ನು ಸಹಿಸ್ಕೊಂಡು ನಾವು ಮುಂದೆ ನುಗ್ತಾ ಇದ್ದೀವಿ ಅಂದರೆ ರಾಯರು ನಮ್ಮ ಟೆಸ್ಟ್ ಮಾಡ್ತಾ ಇರ್ತಾರೆ. ಯಾವ ಥರ ನಾವು ಎದುರಿಸ್ತೀವಿ, ಎಷ್ಟೇ ಕಷ್ಟ ಕೊಟ್ಟರು ನಾವು ಪೂರ್ತಿಯಾಗಿ ರಾಯರಲ್ಲಿ ಶರಣ ಆಗಿದ್ದೀವಾ ಇಲ್ಲ ಅನ್ನೋದೊಂದು ಪರೀಕ್ಷೆಯನ್ನು ಮಾಡ್ತಾ ಇರ್ತಾರೆ. ನಾವು ಎಷ್ಟೇ ಕಷ್ಟವನ್ನು ಕೊಟ್ಟರು ಕೂಡ ನಾವು ಎದುರಿಸ್ತಾ ಮುಂದೆ ಹೋಗ್ತಾ ಇದ್ದೀವಿ ಅಂದರೆ ನಮಗೆ ಒಳ್ಳೆ ದಾರಿಯಲ್ಲಿ ರಾಯರು ನಮಗೆ ಮಾರ್ಗದರ್ಶನವನ್ನು ತೋರಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಫಸ್ಟಿಗೆ ಪ್ರತಿಯೊಬ್ಬರಿಗೂ ರಾಯರು ನೆಲೆಸಿದಂಥ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ರು ಕೂಡ ರಾಯರು ನಮಗೆ ಫಸ್ಟು ಕಷ್ಟನೇ ಕೊಡೋದು, ತದನಂತರ ನಮಗೆ ಯಶಸ್ಸಿನ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ನಮಗೆ ಯಶಸ್ಸಿನ ದಾರಿಯಲ್ಲಿ ನಮಗೆ ಕೈಲಿ ಆಗ್ತಾ ಇಲ್ಲ, ತುಂಬ ಅಂದರೆ ತುಂಬ ಆರೋಗ್ಯ ಸಮಸ್ಯೆ ಇರುತ್ತೆ, ಎಷ್ಟೇ ಒಂದು ನೋವಿದ್ರೂ ಕೂಡ ನಮಗೆ ಇನ್ನೇನು ಆಗ್ತಾ ಇಲ್ಲಪ್ಪ ಅಂದರೂ ಕೂಡ ರಾಯರು ನಮಗೆ ಎದ್ದು ನಿಂತು ನಮಗೆ ಆಗುತ್ತೆ ನಿನ್ನ ಕೈಯಲ್ಲಿ ಮಾಡು ಅನ್ನೋದೊಂದು ಮನಸ್ಸಿಗೆ ನಾಟುವಂತೆ ಧೈರ್ಯವನ್ನು ತುಂಬ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ರೀತಿಯಲ್ಲಿ ಇವಾಗ ನಮಗೆ ಎಷ್ಟೇ ಒಂದು ಕಷ್ಟ ಬರ್ತಾ ಇದ್ರೂ ಕೂಡ ನಮ್ಮ ಮುಂದೆ ಒಂದು ಕೆಲಸ ಇದ್ದೇ ಇರುತ್ತೆ. ಆ ಕೆಲಸ ಮಾಡೋದಕ್ಕೆ ನಮಗೆ ಎಷ್ಟು ಆಗೋದಿಲ್ಲ ಒಂದೊಂದು ಸರಿ, ಆವಾಗ ನಮಗೆ ರಾಯರು ನಿನ್ನ ಕೈಯಲ್ಲಿ ಆಗುತ್ತೆ ಮಾಡು ಅನ್ನೋದೊಂದು ರಾಯರೇ ಅಂತ ನೆನೆಸ್ಕೊಂಡಾಗ ನಮಗೆ ಅದೊಂದು ಮಾಡುವಂಥ ಧೈರ್ಯ ಸಿಗುತ್ತೆ ಅಂತಲೇ ಹೇಳ್ಬೋದು. ರಾಯರು ಎಲ್ಲ ರೀತಿಯಲ್ಲಿ ನಮ್ಮ ಪರೀಕ್ಷೆ ಆದ ಮೇಲೆ ನಮಗೆ ಸೂಚನೆಗಳು ಕೊಡ್ತಾ ಹೋಗ್ತಾರೆ. ರಾಯರು ನೆಲೆಸಿದಂಥ ಮನೆಯಲ್ಲಿ ಆಗುವಂಥ ಬದಲಾವಣೆಗಳು ಇವು. ನೆಮ್ಮದಿ, ಶಾಂತಿ, ಮನೆಯಲ್ಲಿ ಎಷ್ಟೇ ಕಿರಿಕಿರಿ ಜಗಳ ಎಲ್ಲ ಆಗ್ತಾಯಿದ್ರು ಕೂಡ ಒಂದೊಂದಾಗಿ ಎಲ್ಲವನ್ನು ಸರಿ ಹೋಗ್ತಾ ಇರುತ್ತೆ. ಶಾಂತಿಯನ್ನು ನೆಲೆಸ್ತಾ ಹೋಗುತ್ತೆ ಮನೆಯಲ್ಲಿ. ನಮಗೇನೆ ಗೊತ್ತಾಗಲ್ಲ ಒಂದೊಂದು ಸರಿ ಏನಪ್ಪ ಇಷ್ಟೊಂದು ಕೂಲಾಗಿದೆ, ಶಾಂತ ರೀತಿಯಲ್ಲಿದೆ ಮನೆ, ಇಷ್ಟೊಂದು ನೆಮ್ಮದಿ ಇದೆ ಮನೆಯಲ್ಲಿ ಅಂತ ಅನಿಸುತ್ತೆ. ಇದು ತುಂಬ ಚೇಂಜಸ್ ಆಗ್ತಾ ಇರುತ್ತೆ ರಾಯರು ನೆಲೆಸಿರೋಂಥ ಮನೆಯಲ್ಲಿ ಅಂತಲೇ ಹೇಳ್ಬೋದು. ಮೊದಲಿಗೆ ನೆಮ್ಮದಿ ಶಾಂತಿಯನ್ನು ನೆಲೆಸ್ತಾ ಹೋಗುತ್ತೆ, ಒಂದೊಂದಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ. ನಾವು ಏನೇ ಒಂದು ಕೆಲಸ ಮಾಡ್ತಾಯಿದ್ರು ಕೂಡ ಯಶಸ್ಸನ್ನು ಕಾಣ್ತಾ ಹೋಗ್ತೀವಿ. ಚೇಂಜಸ್ ಆಗ್ತಾ ಬದಲಾವಣೆ ಆಗ್ತಾ ಇರುತ್ತೆ. ನಮಗೆ ನಮ್ಮ ಕೈಯಲ್ಲಿ ಈ ಕೆಲಸ ಮಾಡೋದಕ್ಕೆ ಅಂದರೂ ಕೂಡ ನಮಗೆ ರಾಯರು ನಿನ್ನ ಕೈಯಲ್ಲಿ ಆಗುತ್ತೆ ನಮಗೆ ಮನಸ್ಸಿಗೆ ನಾಟುವಂಥ ಸೂಚನೆಯನ್ನು ಕೊಡ್ತಾ ಹೋಗ್ತಾರೆ. ಇಲ್ಲಾಂದರೆ ಬೇರೆಯವ್ರ ಕಡೆಯಿಂದ ನಮಗೆ ಸಿಗುವಂಥ ಧೈರ್ಯ ಆಗಿರ್ಬೋದು. ನಮಗೇನೆ ಗೊತ್ತಾಗಲ್ಲ ಈ ಥರ ಎಲ್ಲ ಚೇಂಜಸ್ ಆಗ್ತಾ ಇರುತ್ತೆ, ಮನಸ್ಸಿಗೆ ನಾಟುವಂಥದ್ದು. ನಾವು ಎಷ್ಟೇ ಒಂದು ಆಗಲ್ಲ ಅಂದ್ಕೊತಾ ಇದ್ರೂ ಕೂಡ ಕೆಲಸ ನಮ್ಮ ಕೈಯಲ್ಲಿ ಆಗುತ್ತೆ, ನೀನು ಮಾಡು ಅಂತ ಹೇಳ್ತಾ ಇದ್ದಾರೆ ಅನಿಸುತ್ತೆ. ರಾಯರು ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ, ನನ್ನ ಜೊತೆ ಇದ್ದಾರೆ, ನನ್ನ ಕನಸಲ್ಲಿ ಬರುವಂಥದ್ದಾಗಲಿ ಏನೋ ಒಂದು ಮುಖಾಂತರವಾಗಿ ಬರುವಂಥದ್ದಾಗಲಿ ರಾಯರು ನಮ್ಮ ಜೊತೆಯಲ್ಲಿ ಇದ್ದಾರೆ ಅನ್ನೋದೊಂದು ಸೂಚನೆಯನ್ನು ಕೊಡ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು. ರಾಯರು ನೆಲೆಸಿರೋಂಥ ಮನೆಯಲ್ಲಿ ಇಷ್ಟೆಲ್ಲ ಬದಲಾವಣೆಗಳು ರಾಯರು ನಮಗೆ ಮಾಡಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ರಾಯರಲ್ಲಿ ನಂಬಿಕೆ ಇಟ್ಟು ಪೂಜೆಯನ್ನು ಮಾಡಿ ಪುನಸ್ಕಾರವನ್ನು ಮಾಡಿ ಎಷ್ಟೇ ಒಂದು ಕಷ್ಟ ಬರ್ತಾ ಇದೆ ಅಂದರೂ ಮುಂದೆ ನಮಗೆ ಯಶಸ್ಸನ್ನು ದಾರಿಯನ್ನು ಕಾಣಿಸ್ತಾರೆ. ರಾಯರು ನಮಗೂ ಕೂಡ ಹೊಲಿತಾರೆ ಅನ್ನೋದು ಸತ್ಯವಾದಂಥ ಮಾತು ಅಂತಲೇ ಹೇಳ್ಬೋದು. ರಾಯರಿಗೆ ಪೂಜೆ ಮಾಡೋರು ನಿಷ್ಕಲ್ಮಶದಿಂದ ಶುದ್ಧ ಮನಸ್ಸಿಂದ ಪೂಜೆ ಮಾಡಿದ್ರೆ ಖಂಡಿತವಾಗಿ ರಾಯರು ಹೊಲಿತಾರೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ನಾವು ಬೇಡಿಕೆ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಹೋಗಬೇಡಿ. ರಾಯರು ನಮ್ಮ ಜೊತೆಯಲ್ಲಿ ಇದ್ದು ಕೈ ಹಿಡಿದು ನಡೆಸ್ಕೊಂಡು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ತೋರಿಸಪ್ಪ ತಂದೆ ಅಂತ ಕೇಳ್ಕೊಂಡು ಪೂಜೆ ಮಾಡಿ ಖಂಡಿತವಾಗಿ ರಾಯರು ನಮಗೆ ಮಾರ್ಗದರ್ಶನ ತೋರಿಸ್ತಾರೆ. ಯಾವುದೇ ರೀತಿ ಕೆಟ್ಟದ್ದನ್ನು ಬಯಸದೆ ಪೂಜೆ ಮಾಡಿ ಖಂಡಿತವಾಗಿ ರಾಯರು ನಮ್ಮ ಜೊತೆಯಲ್ಲಿ ಇದ್ದೇ ಇರ್ತಾರೆ ಅಂತಲೇ ಹೇಳ್ಬೋದು. ಇನ್ನೂ ಕೆಲವರು ನಾವು ಪೂಜೆ ಮಾಡ್ತಾ ಇದ್ದೀವಿ ಆದರೂ ಕೂಡ ರಾಯರ ಅನುಗ್ರಹ ಸಿಗ್ತಾ ಇಲ್ಲ ಅಂತ ಇರ್ತೀರ. ಅದಕ್ಕೆ ಕಾರಣ ಬಂದು ಇವಾಗ ರಾಯರಲ್ಲಿ ನಾವು ಪೂಜೆ ಮಾಡ್ತಾಯಿದ್ದು ದಿನ ಪೂಜೆ ಮಾಡ್ತಾಯಿದ್ರು, ರಾಯರ ಸೂಚನೆಗಳು ನಮಗೆ ಏನೂ ಕೂಡ ಸಿಗ್ತಾ ಇಲ್ಲ, ಹೂವಿನ ಮುಖಾಂತರವಾಗಿ ಸಿಗ್ತಾ ಇಲ್ಲ, ಯಾವುದೇ ರೀತಿ ನಮ್ಮ ಮನೆಯಲ್ಲಿ ಚೇಂಜಸ್ ಆಗಿಲ್ಲ, ನಮಗೆ ತುಂಬಾ ಕಷ್ಟ ಬರ್ತಾ ಇದೆ. ರಾಯರ ಫೋಟೋ ಬಂದಮೇಲೆ ಇನ್ನೂ ತುಂಬ ಕಷ್ಟ ಆಗ್ತಾ ಇದೆ ಮನೆಯಲ್ಲಿ. ರಾಯರು ಬಂದಮೇಲೆ ನಮಗೆ ಸ್ಟಾರ್ಟಿಂಗ್ ನಮಗೆ ಕಷ್ಟನೇ ಆಗೋದು, ಪೂರ್ತಿಯಾಗಿ ಚೇಂಜಸ್ ಆಗೋದಕ್ಕೆ ಸಾಧ್ಯವಾಗೋದಿಲ್ಲ. ನಾವು ರಾಯರಿಗೆ ದೃಢವಾಗಿ ಪೂಜೆ ಮಾಡ್ಕೊತಾ ಹೋಗ್ತಾ ಇರ್ತೀವಿ, ವಾರ ಪೂಜೆ ಮಾಡ್ತಾ ಇರ್ತೀವಿ, ಉಪವಾಸಗಳು ಮಾಡ್ತಾ ಇರ್ತೀವಿ. ನಮಗೆ ಯಾವುದೇ ರೀತಿ ನಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತಾ ಇರೋದಿಲ್ಲ. ನಮಗೆ ಇನ್ನೂ ಕಷ್ಟನೇ ಬರ್ತಾ ಇದೆ. ಇನ್ನೂ ರಾಯರ ಪಾದವನ್ನು ಗಟ್ಟಿಗೆ ಇಟ್ಕೊಂಡು ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ, ಪೂಜೆ ಪುನಸ್ಕಾರವನ್ನು ಮಾಡಬೇಕಾಗುತ್ತೆ. ನಮ್ಮ ಉಸಿರು ಇರೋ ತನಕ ನಾನು ಪೂಜೆ ಪುನಸ್ಕಾರವನ್ನು ಮಾಡ್ತಾ ಹೋಗ್ತಾ ಇರ್ತೀನಿ. ತಂದೆ ನನ್ನ ಜೊತೆಯಲ್ಲಿ ಇರಪ್ಪ ಅಂತ ಬೇಡ್ಕೊಂಡು ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ. ನಮ್ಗೆ ಎಷ್ಟೇ ಒಂದು ಕಷ್ಟ ಬರ್ತಿರೋ ಅದು ತಡೆಯೋ ಶಕ್ತಿ ಕೊಡಪ್ಪ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನೀನು ನನ್ನ ಜೊತೆಯಲ್ಲಿ ಇದ್ದು ಯಶಸ್ಸಿನ ದಾರಿಯಲ್ಲಿ ಮಾರ್ಗದರ್ಶನ ತೋರಿಸಪ್ಪ ತಂದೆ ಅಂತ ಕೇಳಿಕೊಂಡು ನಾವು ಮುಂದೆ ದಾರಿಯಲ್ಲಿ ನಡೆಸ್ತಾ ಹೋಗಬೇಕಾಗುತ್ತೆ. ಈ ಥರ ಚೇಂಜಸ್ ರಾಯರು ನಮಗೆ ಮಾಡ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು. ರಾಯರು ನೆಲೆಸಿರೋಂಥ ಮನೆಯಲ್ಲಿ ಆಗುವಂಥ ಬದಲಾವಣೆಗಳು ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇಷ್ಟ ಆಗಿದರೆ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವ ಥರ ನಿಮಗೆ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮುಖಾಂತರ ತಿಳಿಸ್ಬೋದು, ಖಂಡಿತವಾಗಿ ಅದೇ ರೀತಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಯಾವ ಥರ ರಾಘವೇಂದ್ರ ಸ್ವಾಮಿ ಬಗ್ಗೆ ನಿಮಗೆ ಡೌಟ್ಸ್ ಏನಾನ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು, ಕಮೆಂಟ್ ಮುಖಾಂತರ ನಿಮಗೆ ಆನ್ಸರ್ ಮಾಡ್ತೀನಿ. ಸಾಧ್ಯವಾಗಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ.